ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ಹೆಚ್ಚು ಕೂದಲು ಉದುರಲು ಪ್ರಮುಖವಾದ ಕಾರಣಗಳೇನು? ಆಪ್ಷನ್ ಎ ಹಾರ್ಮೋನ್ ಕೊರತೆ, ಆಪ್ಷನ್ ಬಿ ಒತ್ತಡ ಜೀವನ, ಆಪ್ಷನ್ ಸಿ ಆಹಾರ ಶೈಲಿ, ಆಪ್ಷನ್ ಡಿ ಅನುವಂಶೀಯತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಏಕಾಗ್ರತೆಯನ್ನು ಹೆಚ್ಚಿಸಲು ಈ ಕೆಳಗಿನ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಕೆಂಪು ಉಪ್ಪು, ಆಪ್ಷನ್ ಸಿ ಡಾರ್ಕ್ ಚಾಕೊಲೇಟ್, ಆಪ್ಷನ್ ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾರ್ಕ್ ಚಾಕೊಲೇಟ್. ನಾಲ್ಕನೇ ಪ್ರಶ್ನೆ, ಹೆಚ್ಚು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಳಸುವವರು ಯಾವ ತರಕಾರಿಯನ್ನು ಹೆಚ್ಚು ಸೇವಿಸಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಮೆಣಸಿನಕಾಯಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಕ್ಯಾರೆಟ್ ಮತ್ತು ಬೆಂಡೆಕಾಯಿ. ಐದನೇ ಪ್ರಶ್ನೆ, ಪ್ರತಿದಿನ ಶ್ರೀಗಂಧ ತಿಲಕವನ್ನು ಹಣೆಗೆ ಹಚ್ಚಿದರೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಮನಃಶಾಂತಿ, ಆಪ್ಷನ್ ಬಿ ಒತ್ತಡ ನಿವಾರಣೆ, ಆಪ್ಷನ್ ಸಿ ಹೆಚ್ಚು ಏಕಾಗ್ರತೆ, ಆಪ್ಷನ್ ಡಿ ಆಯಸ್ಸು ಹೆಚ್ಚುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹೆಚ್ಚು ಏಕಾಗ್ರತೆ. ಆರನೇ ಪ್ರಶ್ನೆ, ನಿಮ್ಮ ಕೈಗಳು ನಡುಗುತ್ತಿದ್ದು ಹೆಚ್ಚು ನಿಶ್ಶಕ್ತಿಯಾಗುತ್ತಿದ್ದರೆ ಯಾವ ರೋಗದ ಲಕ್ಷಣ? ಆಪ್ಷನ್ ಎ ಪ್ರೋಟೀನ್ ಕೊರತೆ, ಆಪ್ಷನ್ ಬಿ BP, ಆಪ್ಷನ್ ಸಿ ಲೋ ಶುಗರ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಳನೇ ಪ್ರಶ್ನೆ, ಸ್ನಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ಮೊದಲು ಒಂದೇ ಸಮನೆ ನೀರು ಸುರಿಯಬಾರದು? ಆಪ್ಷನ್ ಎ ಹೃದಯ ಭಾಗಕ್ಕೆ, ಆಪ್ಷನ್ ಬಿ ತಲೆಯ ಭಾಗಕ್ಕೆ, ಆಪ್ಷನ್ ಸಿ ಬೆನ್ನಿನ ಭಾಗ, ಆಪ್ಷನ್ ಡಿ ಕಾಲು ಮತ್ತು ಪಾದ. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆಯ ಭಾಗ. ಎಂಟನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ಹಣ್ಣನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚುತ್ತೆ, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ವಾಂತಿ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚುತ್ತೆ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಯಾವ ಆಹಾರ ಪದಾರ್ಥವು ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ತಂಪು ಪಾನೀಯ, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು. ಇಂದಿನ ಕೊನೆಯ ಪ್ರಶ್ನೆ, ಹಾವುಗಳನ್ನು ಹೆಚ್ಚಾಗಿ ಯಾವ ದೇಶದಲ್ಲಿ ತಿನ್ನುತ್ತಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.